ಇದು ಕಾಲಿಡಬೇಕಾದ್ರೆ ಏನು ಪರಿಸ್ಥಿತಿ ಇತ್ತು, ನಾನು ಕಾಲಿಟ್ಟ ಮೇಲೆ ನಾನಲ್ಲಿ ಗಣಪತಿ ಮೇಲೆ ಯಾವ ರೀತಿಯಲ್ಲಿ ಕಾರ್ಯಕ್ರಮ ಕೊಟ್ಟಿದ್ದೇವೆ. ಇಲ್ಲಿ ಪಕ್ಕದಲ್ಲಿ ಅಶ್ವಥ್ ನಾರಾಯಣ್ ಕೂತಿದ್ದಾರೆ. ಯಡಿಯೂರಪ್ಪನವರು ನಾನು ಇಬ್ಬರು ಸರ್ಕಾರ ಮಾಡಬೇಕಾದ್ರೆ 2006 ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿ ಚಾಲನೆ ಕೊಟ್ಟಿದ್ದು. ಕೊನೆಗೆ ಇವರು 5 ವರ್ಷ ಸರ್ಕಾರ ಮಾಡಿದ್ದಾರಲ್ಲ, ಮಾಡಿದ್ರ ಕೊನೆಗೆ ಅಶ್ವಥ್ ನಾರಾಯಣ್ ಮೊನ್ನೆ ಮಾಡಬೇಕಾಯ್ತು. ಈಗ ಮೊನ್ನೆ ಸರ್ಕಾರದಲ್ಲಿ ಕೊಡುಗೆ ಬಗ್ಗೆ ಚರ್ಚೆ ಮಾಡೋದಕ್ಕೆ ಭಾಳ ಇಶ್ಯೂ ಇದೆ ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ಸರ್ ಕನ್ನಡ ಬಾವುಟ ಹಾಕೊಂಡೆಲ್ಲ ಫಂಕ್ಷನ್ ಅಲ್ವಾ? ಯಾರು ಕಾಂಗ್ರೆಸ್ ಕನ್ನಡ ಬಾವುಟ ಹಾಕೊಂಡು ಏನು ಸಂದೇಶ ಕೊಟ್ಟರು? ಮೇಕೆದಾಟನ್ನ ಮ್ಯಾನಿಫೆಸ್ಟೋ ರಿಲೀಸ್ ಮಾಡೋರಲ್ಲ, ಅಲ್ಲಿ ಅದಕ್ಕೆ ಬೆಂಬಲ ಕೊಡೋದಕ್ಕೆ ಏನಾದ್ರು ಕನ್ನಡ ಬಾವುಟ ಹಾರಿಸಿದ್ರೆ ಏನು ಹಾರಿಸಿದ್ರು? ಇದು ಕಾಲಿಡಬೇಕಾದ್ರೆ ಏನು ಪರಿಸ್ಥಿತಿ ಇತ್ತು, ನಾನು ಕಾಲಿಟ್ಟ ಮೇಲೆ ನಾನಲ್ಲಿ ಗಣಪತಿ ಮೇಲೆ ಯಾವ ರೀತಿಯಲ್ಲಿ ಕಾರ್ಯಕ್ರಮ ಕೊಟ್ಟಿದ್ದೇವೆ. ಇಲ್ಲಿ ಪಕ್ಕದಲ್ಲಿ ಅಶ್ವಥ್ ನಾರಾಯಣ್ ಕೂತಿದ್ದಾರೆ. ಯಡಿಯೂರಪ್ಪನವರು ನಾನು ಇಬ್ಬರು ಸರ್ಕಾರ ಮಾಡಬೇಕಾದ್ರೆ 2006 ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿ ಚಾಲನೆ ಕೊಟ್ಟಿದ್ದು. ಕೊನೆಗೆ ಇವರು 5 ವರ್ಷ ಸರ್ಕಾರ ಮಾಡಿದ್ದಾರಲ್ಲ, ಮಾಡಿದ್ರ ಕೊನೆಗೆ ಅಶ್ವಥ್ ನಾರಾಯಣ್ ಮೊನ್ನೆ ಮಾಡಬೇಕಾಯ್ತು. ಈಗ ಮೊನ್ನೆ ಸರ್ಕಾರದಲ್ಲಿ ಕೊಡುಗೆ ಬಗ್ಗೆ ಚರ್ಚೆ ಮಾಡೋದಕ್ಕೆ ಭಾಳ ಇಶ್ಯೂ ಇದೆ ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ಸರ್ ಕನ್ನಡ ಬಾವುಟ ಹಾಕೊಂಡೆಲ್ಲ ಫಂಕ್ಷನ್ ಅಲ್ವಾ? ಯಾರು ಕಾಂಗ್ರೆಸ್ ಕನ್ನಡ ಬಾವುಟ ಹಾಕೊಂಡು ಏನು ಸಂದೇಶ ಕೊಟ್ಟರು? ಮೇಕೆದಾಟನ್ನ ಮ್ಯಾನಿಫೆಸ್ಟೋ ರಿಲೀಸ್ ಮಾಡೋರಲ್ಲ, ಅಲ್ಲಿ ಅದಕ್ಕೆ ಬೆಂಬಲ ಕೊಡೋದಕ್ಕೆ ಏನಾದ್ರು ಕನ್ನಡ ಬಾವುಟ ಹಾರಿಸಿದ್ರೆ ಏನು ಹಾರಿಸಿದ್ರು?